ಫೆಬ್ರವರಿ 12ರಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭ ಆಗಲಿದೆ. ಫೆಬ್ರವರಿ 23 ತನಕ ವಿಧಾನಮಂಡಲ ಅಧಿವೇಶನ ನಡೆಯುತ್ತೆ. ಅಂದೇ ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಲಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಫೆಬ್ರವರಿ 16ಕ್ಕೆ ರಾಜ್ಯ ಬಜೆಟ್ ಮಂಡನೆ ಆಗುತ್ತೆ. ಬಹಳ ನಿರೀಕ್ಷೆಗಳಿದ್ದಾವೆ ಈ ಬಾರಿ. ಫೆಬ್ರವರಿ 12ರಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ನಡೆಯಲಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. 23ವರೆಗೆ ನಡೆಯುತ್ತೆ. ಫೆಬ್ರವರಿ 16ಕ್ಕೆ ರಾಜ್ಯ ಬಜೆಟ್ ಮಂಡನೆ ಆಗುತ್ತೆ. ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಈಗಾಗಲೇ 14 ಆಗಿದೆ. ಈಗ ನೂತನವಾಗಿ ಸರ್ಕಾರ ಬಂದ ಮೇಲೆ ಮೊದಲು ಅವಧಿಯಲ್ಲಿ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ. ಈಗ ಈ ಸರ್ಕಾರದ 2ನೇ ಬಜೆಟ್ ಈಗ ಫೆಬ್ರವರಿ 16ಕ್ಕೆ. ಹಾಗಾಗಿ ಸಂಪನ್ಮೂಲಗಳ ಕ್ರೋಢೀಕರಣ ಆಗಬೇಕಾಗಿದೆ. ಆರ್ಥಿಕ ಸಂಪನ್ಮೂಲಗಳ ಕ್ರೋಢೀಕರಣ ಸವಾಲಿದೆ ಸರ್ಕಾರದ ಮುಂದೆ. ಯಾಕಂದ್ರೆ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ. ಅಲ್ಲಿ ಸಾವಿರಾರು ಕೋಟಿ ಹೋಗ್ತಾ ಇದೆ. ನೋಡ್ಬೇಕೀಗ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗ್ತಿದೆ ಅಂತೇಳಿ. ಎಲ್ಲ ವಲಯಕ್ಕೂ ಕೂಡ ಭರ್ಜರಿ ಕೊಡುಗೆಗಳನ್ನು ಕೊಡಬೇಕಾಗಿದೆ. ಜನ ಕಾಯ್ತಾ ಇದ್ದಾರೆ. ಅದರಲ್ಲೂ ಈ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಲಯಕ್ಕೆ ಏನೇನು ಕೊಡುಗೆಗಳನ್ನು ಸಿದ್ದರಾಮಯ್ಯನವರು ಕೊಡಲಿದ್ದಾರೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಮೊದಲೇ ಆರ್ಥಿಕ ಲೆಕ್ಕಾಚಾರವನ್ನ ಬಲ್ಲವರು. ಹಾಗಾಗಿ ಈಗ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಶಿಕ್ಷಣ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ, ಮಹಿಳೆಯರಿಗೆ, ಯುವಕರಿಗೆ ಏನೆಲ್ಲ ಕೊಡುಗೆಗಳನ್ನು ಕೊಡ್ತಾರೆ. ಫೆಬ್ರವರಿ 16ಕ್ಕೆ ರಾಜ್ಯ ಬಜೆಟ್ ಮಂಡನೆ ಆಗುತ್ತೆ. ಅಂದರೆ ಈಗ ಜಂಟಿ ಅಧಿವೇಶನ ಶುರುವಾಗುತ್ತೆ. ರಾಜ್ಯಪಾಲರ ಭಾಷಣ ಶುರುವಾಗುತ್ತೆ. ಅವತ್ತು ಫೆಬ್ರವರಿ 23 ತನಕ ನಡೆಯುತ್ತೆ. ಫೆಬ್ರವರಿ 12ಕ್ಕೆ ಶುರುವಾದಂಥ ಒಂದು ಅಧಿವೇಶನ 23ಕ್ಕೆ ಅದು ಕೊನೆಯಾಗುತ್ತೆ. ಫೆಬ್ರವರಿ 16 ಬಹಳ ಮಹತ್ವವಾದಂಥ ದಿನ. ಈಗ ಇಡೀ ರಾಜ್ಯದ ಜನ ಎದುರು ನೋಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ಕೂಡ ಹತ್ತಿರ ಬರ್ತಿದೆ. ಯಾವೆಲ್ಲ ಬಂಪರ್ ಕೊಡುಗೆಗಳನ್ನು ಸಿದ್ದರಾಮಯ್ಯನವರು ಕೊಡಲಿದ್ದಾರೆ. ಹಾಗಾದರೆ ಈಗ ಆಗಬೇಕಾಗಿರೋದು 5 ಗ್ಯಾರಂಟಿಗಳನ್ನು ಬಿಟ್ಟು ಏನು ಕೊಡುಗೆ ಕೊಡ್ತಾರೆ. ಹಾಗಾದರೆ ಮತ್ತೆ ಬೆಲೆ ಏರಿಕೆ ಏನಾದರೂ ಆಗುತ್ತಾ? ಇರುವಂತಹ ಬೆಲೆ ಏರಿಕೆ ಕಡಿಮೆ ಆಗುತ್ತಾ? ಅಂದರೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ GSTಯಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತಾ? ತೆರಿಗೆಯಲ್ಲಿ ಮತ್ತೇನಾದರೂ ಬದಲಾವಣೆ ಕಂಡು ಬರುತ್ತಾ? ಎಲ್ಲ ವರ್ಗದವರು ಕಾಯ್ತಾ ಇದ್ದಾರೆ.